ಏನು ಅನರ್ಹರಿಗೆ ಸರ್ಕಾರ ಗ್ಯಾರಂಟಿಯ ಶಾಕ್ ಕೊಡಕ್ ಮುಂದಾಗ್ತಾ ಇದೆಯಂತೆ. ಅಂದ್ರೆ ಅರ್ಹರಲ್ಲದವರಿಗೆ ಸಿಗ್ತಾ ಇದೆಯಲ್ಲ ಕೆಲವೊಂದು ಯೋಜನೆಗಳು, ಅದಕ್ಕೆ ಕೋಕ್ ಅಥವಾ ಬ್ರೇಕ್ ಹಾಕೋಕೆ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಅರ್ಹರಲ್ಲದವರಿಗೆ ಇನ್ನು ಮುಂದೆ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಇವ್ಯಾವುದು ಕೂಡ ಸಿಗಲ್ವಂತೆ. ಜುಲೈನಿಂದ ಅನರ್ಹರಿಗೆ ಈ ಗ್ಯಾರಂಟಿ ಭಾಗ್ಯಗಳು ಸಿಗಲ್ಲ. ಹಾಗಾದ್ರೆ ಅರ್ಹರು ಯಾರಪ್ಪ? ಅರ್ಹರು ಯಾರು, ಯಾರಿಗೆ ಸಿಗತ್ತೆ, ಯಾರಿಗೆ ಸಿಗಲ್ಲ ನೋಡ್ತಾ ಹೋಗೋಣ. ಸಿಎಂ ಆರ್ಥಿಕ ಸಲಹೆಗಾರರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ನಾವು ಕೊಡ್ತಾ ಇರುವ ಜ್ಯೋತಿ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಅಂದ್ರೆ ಬಡವರಿಗೆ ಕೊಡ್ತಾ ಇದೀವಲ್ಲ, ಇದು ಅನರ್ಹರಿಗೂ ಸಿಗ್ತಾ ಇದೆ. 3 ಯೋಜನೆಗಳ ಲಾಭ. ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 250 ಕೋಟಿ ಖರ್ಚು. ನಮ್ಮ ಉದ್ದೇಶಕ್ಕೆ ವಿರುದ್ಧವಾಗಿ ಅನರ್ಹರಿಗೂ ಕೂಡ ಯೋಜನೆಯ ಲಾಭ ಹೋಗ್ತಾ ಇದೆ. ಹಾಗಾಗಿ ಅವರಿಗೆ ಆ ಲಾಭ ಸಿಗದಂತೆ ಕಡಿವಾಣ ಹಾಕೋಕೆ ಪ್ಲಾನ್ ಮಾಡ್ತಾ ಇದೀವಿ. ಮುಖ್ಯಮಂತ್ರಿ ಗಮನಕ್ಕೆ ಇದ್ರ ಬಗ್ಗೆ ತರ್ತೀವಿ, ಅವ್ರ ಗಮನಕ್ಕೂ ತರ್ತೀವಿ ಸುದ್ದಿಯನ್ನ ಅಂತ ಹೇಳ್ತಾ ಇದ್ದಾರೆ. ಈಗ ಗೃಹಲಕ್ಷ್ಮಿ ಅಂದ್ರೆ ಏನ್ ಹೇಳಿ, 2,000 ಸಿಗ್ತಾ ಇತ್ತಲ್ವಾ, ಖುಷಿಯಾಗಿ ತಗೊಳ್ತಾ ಇದ್ರೆ. ಎಲ್ಲ ಸಲ ಎಷ್ಟು ಸಲ ಸಿಕ್ಕಿದ್ಯೋ ಗೊತ್ತಿಲ್ಲ, ಒಟ್ಟು ಕೆಲವೊಂದ್ ಸಲ ಅಂತೂ ಸಿಕ್ಕಿದೆಯಲ್ಲ. ಇನ್ನು ಮುಂದೆ ಕೆಲರಿಗೂ ಸಿಗಲ್ಲ. ಅದಕ್ಕೂ ಕೆಲವೊಂದು ಮಾನದಂಡಗಳನ್ನು ತರ್ತಾರೆ. ಯಾವುದು ಅಂತ ಅವರೇ ಹೇಳ್ತಾರೆ, ತಡೀರಿ ಅಲ್ಲಿ ತನಕ ಕಾಯೋಣ. ಏನು ಗೃಹ ಜ್ಯೋತಿ, ಕರೆಂಟ್ ಬಿಲ್ ಫ್ರೀ, ಇಲ್ಲಿ ತನಕ ಸ್ವಲ್ಪ ಜನಕ್ಕಲ್ವಾ, ಅದರಲ್ಲೂ ಕೊಕ್ಕೆ ಬೀಳುತ್ತೆ. ತೆರಿಗೆ, GST, ಆಮೇಲೆ ಈಗ ಬಡವರಲ್ಲ ಅಂದ್ರೂ ಕೂಡ BPL ಕಾರ್ಡ್ ಅನ್ನ ಕೆಲವರು ಪಡೆದಿದ್ರು, ಇಂಥವ್ರೆಲ್ಲರೂ ಕೂಡ ಅನರ್ಹರಾಗ್ತಾರೆ. GST ಕಟ್ಟೋರೆಲ್ಲರೂ ಕೂಡ. ಇನ್ನು ಮನೆ ಬಾಡಿಗೆ ನೀಡಿದ್ರು ಗೃಹ ಜ್ಯೋತಿ ಲಾಭವನ್ನ ಪಡಿತಾ ಇದ್ದಾರೆ. ಮನೆ ಬಾಡಿಗೆ ನೀಡಿದ್ರು ಕೂಡ ಕರೆಂಟ್ ಬಿಲ್ ಅನ್ನ ಅವ್ರು ಕಟ್ತಾ ಇಲ್ಲ, ಗೃಹ ಜ್ಯೋತಿಗೆ ಆಡ್ ಮಾಡ್ಬಿಟ್ಟಿದ್ದಾರೆ. ಇನ್ನು ತೆರಿಗೆ ಕಟ್ತಾ ಇರೋರು, GST ಪಾವತಿದಾರರಿಗೂ ಕೂಡ ಗೃಹಲಕ್ಷ್ಮಿ ಹಣ ಸಿಗ್ತಾ ಇದೆ. ಇವರಿಗೆಲ್ಲ ಅನಗತ್ಯ. ಹಾಗಾಗಿ ಇಂಥವ್ರನ್ನೆಲ್ಲ ಹುಡುಕ್ತಿವಿ. ಇನ್ನು ಯಾವಾಗ ಹುಡುಕ್ತಿರೋ, ಯಾವಾಗ ಸೋಸ್ತಿರೋ, ಅಷ್ಟೊತ್ತಿಗೆ 5 ವರ್ಷ ಮುಗ್ದೇ ಹೋಗಿರುತ್ತೆ. ಇನ್ನೊಂದ್ಸಲ ಎಲೆಕ್ಷನ್ಗೆ ಹೋಗ್ತೀವೇನಪ್ಪ. ಇಲ್ಲಿ ತನಕ ಏನ್ ಮಾಡ್ತಾ ಇದ್ರಿ? ಬಡವರಲ್ಲದಿದ್ದರೂ BPL ಕಾರ್ಡ್ ಅನ್ನ ಪಡೆದಿದ್ದಾರೆ, ಅಂತವ್ರನ್ನೆಲ್ಲ ಶೋಧಿಸ್ತೀವಿ. ಅವರು ಕೂಡ ತಿಂಗಳಿಗೆ ಅನ್ನಭಾಗ್ಯದ ಯೋಜನೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಹುಡುಕ್ತೀವಿ ಅವರೆಲ್ಲರನ್ನು ಅಂತ.